ನಮಸ್ತೆ ಸರ್, ನಿಮ್ಮ ಹೆಸರು? ಕೃಷ್ಣ ಅಂತ. ಸರ್, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ಇಲ್ಲಿ 25 ವರ್ಷ ಆಯಿತು. ಸರ್, ನಾನು ಇವಾಗ ಧರ್ಮಸ್ಥಳದ ಬಗ್ಗೆ ಕ್ವಶನ್ ಕೇಳ್ತೀನಿ, ಒಂದೆರಡು ಅಷ್ಟೇ. ಸರ್, ಇವಾಗ ಧರ್ಮಸ್ಥಳದಲ್ಲಿ ಬುರ್ಡೆ ಗ್ಯಾಂಗ್ ಕೇಸ್ ಆಗಿದೆ ಅಲ್ಲ, ವಾಪಸ್ ತಗೊಂತಾರ? ಅರ್ಜಿ ಹಾಕಿದಾರ ಅವರು, ಅದು ವಾಪಸ್ ತಗೊಂತಾರ ಅವರು? ಯಾರು ತಗೊಳ್ತಾರ? ಕೋರ್ಟ್ನವ್ರು ತಗೊಳ್ಬಾರ್ದು. ಕೋರ್ಟ್ನವರು ವಾಪಸ್ ತಗೊಳ್ಳೋಕೆ ಯಾಕೆ ಅಲೌ ಮಾಡಬೇಕು? ಮೊದಲು ಅವರೇ ತಾನೇ ಕೋರ್ಟ್ಗೆ ಕೇಸ್ ಹಾಕಿದ್ದು. ಸೊ ಈಗ ಅದು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಆಗಿ ಒಂದು ಇತ್ಯರ್ಥಕ್ಕೆ ಬರಬೇಕಲ್ವಾ? ಸರ್, ಇವಾಗ ಹೈಕೋರ್ಟ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರು, ತಗೊಳ್ಳಿ ಎಂದವ್ರು ಈಗ ವಾಪಸ್ ತಗೊಳ್ಳಿ ಅಂತಿದ್ದಾರೆ ಬುರ್ಡೆ ಗ್ಯಾಂಗ್ ಕೇಸ್ ಅವರು. ಇದೇನು ಅನ್ಸುತ್ತೆ ನಿಮಗೆ, ಸರಿನಾ ಇದು? ಅಲ್ಲ, ಅವ್ರಿಗೆ ಬೇಕು ಅದನ್ನು ಮಾಡಿದ್ದಾರೆ, ಆದರೆ ನ್ಯಾಯಾಲಯ ಸರಿಯಾಗಿ ನೋಡ್ಬೇಕು ಅದನ್ನು. ಅವ್ರು ಬೇಕಾದಾಗ ಕಂಪ್ಲೇಂಟ್ ಕೊಡೋದು, ಬೇಡದಾಗ ತೆಗೆದುಹಾಕಿ ಅನ್ನೋದಕ್ಕೆ ಅವ್ರದ್ದು ಪರ್ಸ್ನಲ್ ಕೆಲಸ ಅಲ್ಲ. ನ್ಯಾಯಾಲಯದವ್ರು ಅಲೌ ಮಾಡಬಾರ್ದು ಅದನ್ನು. ನೀವು ಕೋರ್ಟಿಗೆ ಮೊದಲು ಬಂದಿದ್ದೀರಿ ಅಂದಮೇಲೆ ಕೊನೆಯವರೆಗೂ ಅದು ಇನ್ವೆಸ್ಟಿಗೇಷನ್ ಮಾಡಿ ಇತ್ಯರ್ಥಕ್ಕೆ ತರಬೇಕು. ಅದನ್ನು ಲಾಜಿಕಲ್ ಎಂಡ್ ಆಗಬೇಕಲ್ವಾ ಒಂದು ಕೇಸಿಗೆ. ಸರ್, ಈ ಕೇಸಿಂದ ಧರ್ಮಸ್ಥಳದಲ್ಲಿ ಜನರಿಗೆ ತುಂಬ ಬೇಜಾರಾಗಿದೆ. ಬುರ್ಡೆ ಗ್ಯಾಂಗ್ ಕೇಸವ್ರು ಸುಳ್ಳೆಲ್ಲ ಹೇಳಿದ್ರು. ಇದು ಬರೀ ಧರ್ಮಸ್ಥಳದವ್ರಿಗೆ ಆಗಿರೋದಂತಲ್ಲ, ಎಲ್ಲರೂ ನಂಬಿರೋರಿಗೆ ಎಲ್ರಿಗೂ ಆಗಿದೆ. ಸೊ ಆಮೇಲೆ ಯಾವುದೋ ಒಂದು 1, 2, 4 ಎಷ್ಟೋ ಮರ್ಡರ್ಗಳಾದಾಗ ಇಡೀ ದೇವಸ್ಥಾನಕ್ಕೆ, ಇಡೀ ಊರಿಗೇನೆ, ಇಡೀ ರಾಜ್ಯಕ್ಕೇನೆ, ಇಡೀ ಧರ್ಮಕ್ಕೇನೆ ಹೋಲಿಸೋದು ಎಷ್ಟರ ಮಟ್ಟಿಗೆ? ಯಾರು ತಪ್ಪು ಮಾಡಿದ್ದಾರೆ ಗೊತ್ತಿದ್ದರೆ ಅವ್ರನ್ನ ಹಿಡಿದು ಒಳಗೆ ಹಾಕ್ರಿ. ಇಷ್ಟೆಲ್ಲ ನಾಟಕ ಮಾಡೋದು ಕಾರಣ ಏನಿದೆ? ಯಾರು ತಪ್ಪಿದೆ ಅಂತ ಗೊತ್ತಿದ್ರೆ ಡೈರೆಕ್ಟಾಗೆ ಮಾಡ್ರಲ್ಲ. ಅದನ್ನು ದೇವಸ್ಥಾನ ಏನು ತಾನಾಗೆ ಬಂದು ಮಾಡುತ್ತಾ? ಯಾರೋ ವ್ಯಕ್ತಿನೇ ಇರ್ತಾರಲ್ವ, ಯಾವ ವ್ಯಕ್ತಿ ಗೊತ್ತಿದ್ರೆ ಮಾಡಿ ಅವ್ರಿಗೆ ಶಿಕ್ಷೆ. ಯಾರಿದ್ರೆ ಏನು? ಸುಮ್ಮನೆ ದೇವಸ್ಥಾನಕ್ಕೆ, ಧರ್ಮಕ್ಕೆ, ಜನಕ್ಕೆ ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ, ಅವ್ರದ್ದೇನು ತಪ್ಪಿದೆ? ಆ ಊರಲ್ಲಿರೋರು ಎಷ್ಟು ಜನರ ಜೀವನ ಹಾಳಾಗೋಯ್ತು ಅದರಿಂದ. ವ್ಯವಹಾರ ಮಾಡೋರ್ದು, ವ್ಯಾಪಾರ ಮಾಡೋರ್ದು, ಅವ್ರೇನು ಮಾಡಿದ್ರು? ಧರ್ಮಸ್ಥಳ ಹೆಸರಿಗೆ ಮಸಿ ಬಳೋದು. ಸರ್, ಇವಾಗ ಬುರ್ಡೆ ಗ್ಯಾಂಗ್ ಇದೆ ಅಲ್ವಾ, ಅವ್ರು ಇವಾಗ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇವಾಗ ಅದನ್ನ ಅವ್ರು ವಾಪಸ್ ತಗೊತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಜನರುಗಳ ಮೇಲೆ? ಅಲ್ಲ, ಜನರಿಗೆ ಸುಮ್ಮನೆ ತಪ್ಪು ಸುಳ್ಳು ಸಂದೇಶ ಮಾಡ್ತಾರೆ. ಅವ್ರು ಬುರ್ಡೆ ಗ್ಯಾಂಗ್ ನಿಜವಾಗ್ಲೂ ಅವ್ರು ಬುರ್ಡೆ ಗ್ಯಾಂಗೇ. ಅವ್ರೇನೋ ಬಹುಶಃ ಧರ್ಮಸ್ಥಳ ಕೇಸ್ ಎತ್ಕೊಂಡು ಏನೋ ದುಡ್ಡು ಕೊಡ್ತಾರೆ, ದುಡ್ಡಿಗೆ ಡೀಲ್ ಆಗಬೇಕು ಅಂತ ಏನೋ ಪ್ರಯತ್ನ ಮಾಡ್ತಾರೆ ಹೊರತು ಇನ್ನೇನು ಇಲ್ಲ. ಅವ್ರು ಸುಳ್ಳು ಅವ್ರನ್ನೇನು ಇಲ್ಲ. ಕರೆಕ್ಟಾಗಿ CBIನವ್ರು ಯಾರಿಗಾರ ತನಿಖೆ ಕೊಟ್ಬಿಟ್ಟು ಸ್ಟೇಷನ್ ಒಳಗೆ 4 ಬಿಟ್ಟಿದ್ರೆ ಕರೆಕ್ಟಾಗಿ ಸತ್ಯ ಹೇಳೋರು. ಅವ್ರು ನಿಜವಾಗ್ಲೂ ಬುರ್ಡೆ ಗ್ಯಾಂಗೇ ಅವರು. ಸರ್, ಇವಾಗ ಜನರ ಭಾವನೆಗಳ ಜೊತೆ ಅವರು ಬುರ್ಡೆ ಗ್ಯಾಂಗ್ ಆಟ ಆಡಿದ್ರು ಅನ್ಸುತ್ತಾ ನಿಮಗೆ? ಅಲ್ಲ, ನಿಜವಾಗ್ಲೂ ಗೊತ್ತಾಗುತ್ತಲ್ಲ ಸತ್ಯಾಂಶ ಏನು ಅಂತ. ಈಗ ಎಲ್ಲವೂ ಅಲ್ಲಿ ಬುಲ್ಡೆ ಉಣಿದೀನಿ, ಇಲ್ಲಿ ಬುಲ್ಡೆ ಉಣಿದೀನಿ, ಒಂದು 10, 20 ಹೆಣ ಉಣಿದೀನಿ ಅಂತ ಹೇಳಲ್ಲ, ಒಂದು ಸಿಕ್ನಿಲ್ವಲ್ಲ, ಸುಳ್ಳಲ್ವಾ? ಇದು ರಾಜಕೀಯದ ಪಿತೂರಿ. ಧರ್ಮಸ್ಥಳದ ಏನು ಪವಿತ್ರತೆ ಐತೆ ಅದು ಹಾಳು ಮಾಡೋಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಪಿತೂರಿ. ಇವ್ರು ದುಡ್ಡಿಗೆ ಮಾಡ್ತಾರೆ, ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಸರ್, ಈ ಕೇಸು ಸುಳ್ಳು ಅನಿಸ್ತಾ ಇದೆಯಾ ನಿಮಗೆ? ಅಲ್ಲ, 100% 100% ಎಲ್ಲ ಸಾಮಾನ್ಯ ಜನಕ್ಕೆ ಗೊತ್ತಾಗ್ತೈತಲ್ಲ. ಅಂತ ಧರ್ಮಸ್ಥಳನೇ ಬಿಡ್ತಾ ಇಲ್ಲ, ಇನ್ನು ಯಾರನ್ನು ಬಿಡ್ತಾರೆ ಇವರು ಅಲ್ವಾ? ನಮ್ಮ ಹಿಂದೂಗಳದ್ದು ಏನು ದೇವಸ್ಥಾನ ಇದೆ ಇದು ಅಪವಿತ್ರ ಮಾಡೋಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಈ ಬುರ್ಡೆ ಗ್ಯಾಂಗ್ ಬುರ್ಡೆ. ಸರ್, ಇವಾಗ ಮಾಸ್ಕ್ ಮ್ಯಾನ್ ಕತೆ ಸುಳ್ಳಾಗಿ ಹೋಗಿದೆ. ಎಲ್ಲ ಇರೋದು ಅಲ್ಲಿದ್ದಾರಲ್ಲ ಅವರೆಲ್ಲ, ತಿಮ್ರೋಡಿ, ಆಮೇಲೆ ಗಿರೀಶ್ ಮೆಟ್ಟಣ್ಣನವರು, ಅವರೆಲ್ಲ ಇದ್ದಾರಲ್ಲ. ಒಂದು ಮಗು ಇಲ್ದಲೆ ಮಗು ಐತೆ ಅಂತ ಅಲ್ವಾ? ಆ ಒಮ್ಮನೆಸ್ರು ಎಂಥದ್ದು ಸುಜಾತ ಭಟ್ ನನ್ನ ಮಗಳು ಸತ್ತಿದ್ರು ಅಂತ ಎಲ್ಲ ಬಂದ್ರಲ್ಲ, ಇದೆಲ್ಲ ಸುಳ್ಳಲ್ವಾ? ಇವ್ರೇನು ದುಡ್ಡು ಕೊಡ್ತಾರೆ, ದುಡ್ಡು ಇಸ್ಕೊಳಕ್ಕೆ ಧರ್ಮಸ್ಥಳದ ಹೆಸರು ಹಾಳು ಮಾಡೋಕ್ಕೆ ಮಾಡ್ತಿದ್ರೆ ಹೊರತು ಇದರಲ್ಲಿ ಏನು ಸತ್ಯಾಂಶ ಹೌದೌದು, ಇದು ಬುರ್ಡೆ ಗ್ಯಾಂಗೆ. ಅದರಲ್ಲೂ ಈ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ, ಅವರೇ ಸರಿಯಾದ ಇದೊಂದು ತೀರ್ಮಾನ ತಗೊಂಡಿಲ್ಲ. ಅವ್ರದ್ದೇ ಫುಲ್ಟ ಹೊಡಿತೈತೆ. ಅವ್ರು ಏನೋ ಮಾಡಿ ಇದು ಮಾಡೋಕ್ಕೆ ಅಂತ ಹೋದ್ರು ಅದು ಅವ್ರ ಮೇಲೆ ತಿರ್ಕೊಂಡಿತೆ. ಬೇರೆ ಬೇರೆ ಅವೆಲ್ಲ ಇದಾವಲ್ಲ, ಮಸೀದಿ ಅವು ಇವು ಇದಾವಲ್ಲ, ಅವೇನಾದ್ರು ತನಿಖೆ ಮಾಡ್ತಾಯಿದ್ದಾರೆ. ನಮ್ಮ ಅದೇ ಹಿಂದೂಗಳ ದೇವಸ್ಥಾನನೇ ಏನು ಮಾಡಬೇಕು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಇದೇನು ಇಲ್ಲ, ಇದೆಲ್ಲ ಸುಳ್ಳು ಅಂತ ಜನಕ್ಕೆ ಗೊತ್ತಾದಾಗ ಎಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಹೋಗಿ ಒಂದು ಯಾತ್ರೆ ಎಲ್ಲ ಮಾಡಲಿಲ್ವಾ? ಹಂಗಾಗಿ ಧರ್ಮಸ್ಥಳ ಯಾವ ಸತ್ಯನೇ ಉಳಿತೈತೆ ಹೊರತು ಸುಳ್ಳು ಏನು ಮಾಡೋದು ನಡೆಯಲ್ಲ. ಸರ್, ಧರ್ಮಸ್ಥಳ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಧರ್ಮಸ್ಥಳದ ಅಭಿಪ್ರಾಯ ಇಷ್ಟೇ, SIT ಮುಂದೆ ಇಟ್ಕೊಂಡು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ತನಿಖೆಯಲ್ಲಿ ಅವ್ರ ಕಡೆಯಿಂದ ಸರಿಯಾದ ಮಾಹಿತಿ ದೊರಕಿದ ಮೇಲೆ ಅವರು ಸೆಂಟ್ರಲ್ ಗೌರ್ಮೆಂಟ್ CBI ಕೊಡೋದಕ್ಕೆ ಯಾಕೆ ಒಪ್ತಾ ಇಲ್ಲ? ಇದನ್ನು ಜನಗಳಿಗೆ ಯಾತಕ್ಕೆ ತಿಳಿಸ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಅವ್ರು ಮಾತ್ರನೇ ಮಾತಾಡ್ತಿದ್ದಾರೆ? ಅವ್ರದ್ದು ಗೌರ್ಮೆಂಟ್ ಬಗ್ಗೆ ಮಾತ್ರನೇ ಮಾತಾಡುತ್ತೆ.
ಅದು ಎಲ್ಲ ಜನಗಳಿಗೂ ಸೇರಿರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ CBI ಮುಖಾಂತರ ಅದನ್ನು ಹೊರಗೆ ತರಬಹುದಲ್ಲ. ಅದನ್ನು ತರೋದಕ್ಕೆ SIT ಆಗಬೇಕು. ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟನ್ನು ಇನ್ವಾಲ್ವ್ ಮಾಡಿದ್ರೆ ಅವರು ಸತ್ಯನ ಆಚೆಗೆ ತರ್ತಾರಲ್ಲ. ಸ್ಟೇಟ್ ಏನಕ್ಕೆ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇದೆ. ಇದೇ ನಮ್ಮ ಅಭಿಪ್ರಾಯ.